ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಇವತ್ತು ರಕ್ಷಾ ಬಂಧನ. ಅಕ್ಕ ತಂಗಿಯರೆಲ್ಲ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ್ರು. ನಮ್ಮ ಸ್ಯಾಂಡಲ್ವುಡ್ನ ಅಣ್ಣ ತಂಗಿ ಚಿತ್ರದ ಖ್ಯಾತಿಯ ನಟಿ ರಾಧಿಕಾ ಕೂಡ ಇವತ್ತು ರಾಖಿ ಹಬ್ಬದ ಸಂಭ್ರಮದಲ್ಲಿದ್ರು. ನಟ ಶಿವರಾಜ್ ಕುಮಾರ್ಗೆ 17 ಗ್ರಾಂನ ಚಿನ್ನದ ರಾಖಿ ಕಟ್ಟೋದ್ರ ಮೂಲಕ ಹಬ್ಬ ಆಚರಿಸಿದ್ರು. ನಾಗವಾರದಲ್ಲಿ ಇವತ್ತು ನಟ ಶಿವರಾಜ್ ಕುಮಾರ್ ನಿವಾಸಕ್ಕೆ ತೆರಳಿದ ರಾಧಿಕಾ ರಾಖಿ ಕಟ್ಟೋದ್ರ ಮೂಲಕ ಅಣ್ಣನಿಗೆ ಶ್ರೇಯಸ್ಸು ಕೋರಿದ್ರು. ಶಿವಣ್ಣ ಕೂಡ ಪ್ರೀತಿಯ ತಂಗಿಗೆ ಸೀರೆ ಉಡುಗೊರೆ ನೀಡಿ ಆಶೀರ್ವದಿಸಿದ್ರು. It was really surprised to watch like that, and it was so sweet of her to do like this. ತುಂಬ ಖುಷಿ ಆಯಿತು. ಯಾಕಂದರೆ ರಕ್ಷಾ ಬಂಧನ ಯೂಶುವಲಾಗಿ ಎಲ್ಲ ಸಂಬಂಧಕ್ಕಿಂತ ಒಂದು ಶ್ರೇಷ್ಠವಾದ ಸಂಬಂಧ ಅಂದರೆ ಅಣ್ಣ ತಂಗಿ, ಬ್ರದರ್ ಆ್ಯಂಡ್ ಸಿಸ್ಟರ್ ಸೆಂಟಿಮೆಂಟ್. ಅದಕ್ಕೇ ಎಲ್ಲ ಇದರಲ್ಲೂ ಯಾವುದೇ ಸಂಬಂಧ ಕಳ್ಕೊಂಡು ಈ ಅಣ್ಣ ತಂಗಿ ಸೆಂಟಿಮೆಂಟ್ ಮಾತ್ರ ಯಾವತ್ತೂ ಹೋಗಲ್ಲ. ಅದು ಆಲ್ವೇಸ್ ದೇ ಆರ್ ಮೋರ್ ಲೈಕ್ ಫ್ರೆಂಡ್ಸ್, ಮೋರ್ ಲೈಕ್ ಪ್ಯಾರೆಂಟ್ಸ್. ದೇ ಬಿಹೇವ್ ಯಾಕೆ ಅಣ್ಣನಿಗಾಗ್ಬೋದು ಇಲ್ಲ ತಂಗಿಗಾಗ್ಬೋದು. ಅಣ್ಣ ಒಂದೊಂದು ಸರ್ತಿ ಸ್ನೇಹಿತ ಆಗ್ತಾನೆ, ಅಪ್ಪ ಆಗ್ತಾನೆ, ಎಲ್ಲ ಸ್ಥಾನನೂ ತುಂಬ್ತಾನೆ. ಅದೇ ಥರ ತಂಗಿನೂ ಅಷ್ಟೇ, ತಾಯಿ ಸ್ಥಾನ ತುಂಬ್ತಾಳೆ, ತಂಗಿ ಸ್ಥಾನ ತುಂಬ್ತಾಳೆ, ಫ್ರೆಂಡ್ಸ್ ಸ್ಥಾನ ತುಂಬ್ತಾಳೆ. ಸೊ ಐ ಥಿಂಕ್ ದಿಸ್ ರಿಲೇಷನ್ಶಿಪ್ ಇಸ್ ವೆರಿ ಸ್ಟ್ರಾಂಗ್. ಅದಕ್ಕೆ ರಕ್ಷಾಬಂಧನ ಅನ್ನೋದು ಇಂಡಿಯನ್ ಇದರಲ್ಲಿ ಆಲ್ವೇಸ್ ಇಂಡಿಯನ್ ಕಲ್ಚರ್ಲಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಾಂಡೇಜ್. ಇಲ್ಲ, ರಾಖಿ ನಾನು ಇದಕ್ಕಿಂತ ಮುಂಚೆ ಕೂಡ ಕಟ್ಟಿದ್ದೀನಿ. ನನಗೆ ಚಿನ್ನದ ರಾಖಿ ಫಸ್ಟ್ ಟೈಮ್ ಶಿವಣ್ಣನ ಕಟ್ತಾ ಇರೋದು. ನನಗನ್ನಿಸ್ತು ನನ್ನ ಅಣ್ಣನ ಮನಸ್ಸು ಚಿನ್ನದ ಥರ. ಸೊ ಅವ್ರಿಗೊಂದು ಚಿನ್ನದ ರಾಖಿ ಕಟ್ಬಿಟ್ಟು ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ಸ್ ತೊಗೋಬೇಕು ಅಂತ ಒಂದು ಆಸೆ ಆಯಿತು, ಆಶೀರ್ವಾದ ತೊಗೋಬೇಕು ಅವ್ರ ಹತ್ರ ಅಂತ. ಸೊ ಅದಕ್ಕೆ ಗೀತಾಕ್ಕ ಹತ್ರ ಕೇಳಿ ನಾನು ಆ್ಯಕ್ಚುಲಿ ಇದು ಸರ್ಪ್ರೈಸಾಗಿ ನಾನು ಅವ್ರಿಗೆ ರಾಖಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ, ಅದು ಹೇಗೋ ಹೊರಗಡೆ ಬಂದುಬಿಡ್ತಾ ವಿಷಯ. ನಾವಿಬ್ಬರು ಈ ಇದರಲ್ಲಿ ಇಷ್ಟು ಕರ್ನಾಟಕದ ಜನರ ಕೈಲಿ ನಾವು ಅಣ್ಣ ತಂಗಿ ಅಂತ ಅನ್ಸ್ಕೊಂಡಿದ್ದೀವಿ. ಮತ್ತು ಏನಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ಲಿ ಪ್ರೀತಿಯ ಅಣ್ಣನ ಕೈಗೆ ರಾಖಿ ಕಟ್ಟಿ ಅಣ್ಣ ನನ್ನ ರಕ್ಷಣೆ ಹೊಣೆ ನಿನ್ನದು ಅನ್ನೋ ಬಾಂಧವ್ಯದ ಸಂಕೇತ ರಕ್ಷಾಬಂಧನ. ಅಣ್ಣ ತಂಗಿಯರ ರಕ್ಷಾಬಂಧನ ನಗರದಲ್ಲೂ ಜೋರಾಗಿತ್ತು. ಹೇಗಿತ್ತು ಈ ಸಂಭ್ರಮ ಅಂತ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇವತ್ತು ರಕ್ಷಾಬಂಧನ. ಶ್ರಾವಣ ಮಾಸದ ಹುಣ್ಣಿಮೆಯಂದು ನಡೆದ ರಕ್ಷಾಬಂಧನದ ಸಂಭ್ರಮ ಜೋರಾಗಿತ್ತು. ಚಾಮರಾಜಪೇಟೆಯ ಬ್ರಹ್ಮಕುಮಾರಿ ಸಂಸ್ಥೆ ಕೂಡ ರಕ್ಷಾಬಂಧನ ಆಚರಿಸಿತು. ಸಾವಿರಾರು ಸೋದರರ ಹಣೆಗೆ ತಿಲಕವಿಟ್ಟು ಕೈಗೆ ರಾಖಿ ಕಟ್ಟಿ ಅಣ್ಣ ತಂಗಿಯರ ಸಂಬಂಧ ಗಟ್ಟಿಗೊಳಿಸಿದ್ರು. 400 ಅಡಿ ಅಗಲ ಇರುವಂತಹ ಈ ಬೃಹದಾಕಾರದ ರಾಖಿಯ ಮೂಲಕ ಸ್ವಯಂ ಪರಮಾತ್ಮ ಈ ಸೃಷ್ಟಿಗೆ ಬಂದು ವಿಶ್ವ ಕಲ್ಯಾಣವನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ದಿವ್ಯ ಸಂದೇಶವನ್ನು ನೀಡಿ ಎಲ್ಲರಲ್ಲೂ ಭಾತೃತ್ವ ಭಾವವನ್ನು ಬೆಳೆಸಬೇಕು, ಸಹೋದರಿಯನ್ನು ಪವಿತ್ರ ಪ್ರೇಮದಿಂದ ನೋಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ. ಇದೇ ಮೊದಲ ಬಾರಿಗೆ ಬ್ರಹ್ಮಕುಮಾರಿ ಸಂಸ್ಥೆ ಪ್ರದರ್ಶನಕ್ಕೆ ಇಟ್ಟಿದ್ದ 40 ಅಡಿ ಉದ್ದ ಹಾಗೂ 400 ಅಡಿ ಅಗಲದ ರಾಖಿ ಎಲ್ಲರ ಗಮನ ಸೆಳೆಯಿತು. ಸಾವಿರಾರು ಜನ ವಿಶ್ವದ ಅತಿ ದೊಡ್ಡ ರಾಖಿ ಕಣ್ತುಂಬಿಕೊಂಡ್ರು. ನಾವು ಕಟ್ಬೋದು, ಬಟ್ ಬ್ರದರ್ಸ್ಗೆ ಸಿಸ್ಟರ್ಸ್ಗೆ ಕಟ್ತೀವಿ. ಬಟ್ ಅವ್ರು ಬಂದು ನಮ್ಮನ್ನು ಯಾವಾಗಲೂ ಎಲ್ಲ ಟೈಮಲ್ಲೂ ಸೇವ್ ಮಾಡೋಕ್ಕಾಗಲ್ಲ. ಬಟ್ ಭಗವಂತನ ಹತ್ರದಿಂದ ನಾವು ಕಟ್ಟಿಸ್ಕೊಂಡಿದ್ರೆ ಅವ್ರು ಯಾವಾಗ ಬಂದರೂ ನಮ್ಮನ್ನು ಸೇವ್ ಮಾಡ್ತಾರೆ. ಯಾವ ಸಿಚುವೇಶನಲ್ಲಿ ಇರಲಿ, ಪ್ರತಿ ಟೈಮಲ್ಲೂ ನಮಗೆ ಅವ್ರ ಹತ್ರದಿಂದ ಹೆಲ್ಪ್ ಸಿಗುತ್ತೆ. ಅದು ನಿಮಿತ್ತ ಸಿಸ್ಟರ್ಸ್ ಹತ್ರದಿಂದ ಕಟ್ಟಿಸ್ಕೊಂಡಿರೋದಂದ್ರೆ ತುಂಬ ಖುಷಿ ಆಗ್ತಾ ಇದೆ. ಒಟ್ಟಾರೆ ರಕ್ಷಾಬಂಧನದ ರಂಗು ಜೋರಾಗಿತ್ತು. ಅಣ್ಣ ತಂಗಿಯರ ಈ ಹಬ್ಬ ಇಬ್ಬರ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಲಿ ಅಂತ ನಾವು ಹಾರೈಸೋಣ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಮಮತಾ ಮಾರ್ಥಾಳ, ಸುವರ್ಣ ನ್ಯೂಸ್.